ಕರ್ನಾಟಕ ಆರ್ಥಿಕ ದಿವಾಳಿ. ಸಿಎಂ ಕೇಳಿದ್ರೂ ದುಡ್ಡಿಲ್ಲ. ಆರ್ಟಿಐನಲ್ಲಿ ಹೊರಬಿತ್ತು ಸ್ಫೋಟಕ ಸತ್ಯ. ಗ್ಯಾರಂಟಿ ಭಾರ ಅಂದ್ರು ಪರಮೇಶ್ವರ್. ನಮಸ್ಕಾರ ಸ್ನೇಹಿತರೆ. ಗ್ಯಾರಂಟಿ 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 ಕಳೆದ 2 ವರ್ಷಗಳಿಂದ ಕರ್ನಾಟಕ ಸೇರಿದಂತೆ ಇಡೀ ದೇಶದೆಲ್ಲೆಡೆ ಹಬ್ಬಿರೋ ಈ ಉಚಿತ ಪ್ಯಾಂಡಮಿಕ್ ರಾಜ್ಯವನ್ನ ದಿವಾಳಿ ಮಾಡ್ತಾ ಇದೆ, ಆರ್ಥಿಕ ಅಧಪತನಕ್ಕೆ ದೂಡ್ತಾ ಇದೆ ಅಂತ ಅಲ್ಲೋ ಇಲ್ಲೋ ಮಾತಾಡೋದು ಕೇಳಿದ್ವಿ. ಆದರೆ ಈಗ ಇದಕ್ಕೆ ಸಾಕ್ಷಿ ಎನ್ನುವಂತೆ ಖುದ್ದು ಸಿಎಂ ಕೇಳಿದ್ರೂ ಕೂಡ ಆರ್ಥಿಕ ಇಲಾಖೆ ಇಲ್ರಿ ದುಡ್ಡಿಲ್ಲ ಅಂತ ಹೇಳಿರೋದು ಬಹಿರಂಗ ಆಗಿದೆ. ಸಚಿವರು, ಕಾಂಗ್ರೆಸ್ ಶಾಸಕರಿಗೂ ಇಂತಹದ್ದೇ ದುಡ್ಡಿಲ್ಲ ಅನ್ನೋ ರಿಪ್ಲೈ ಬಂದಿದೆ. ಕರ್ನಾಟಕದ ದಿ ಫೈಲ್ ಅನ್ನೋ ಒಂದು ಸಂಸ್ಥೆಯ ಆರ್ಟಿಐ ಮಾಹಿತಿ ಕೇಳಿದಾಗ ಅವರು ಈ ಸ್ಫೋಟಕ ಸತ್ಯ ಬಯಲಾಗಿದೆ, ಆರ್ಟಿಐನಲ್ಲೇ ಬಯಲಾಗಿದೆ. ಹಾಗಿದ್ರೆ ರಾಜ್ಯದಲ್ಲಿ ಏನಾಗ್ತಾ ಇದೆ? ಸಿಎಂ ಕೇಳಿದ್ದೇನು, ಆರ್ಥಿಕ ಇಲಾಖೆ ಹೇಳಿದ್ದೇನು, ಆರ್ಟಿಐ ಮಾಹಿತಿಯಲ್ಲಿ ಏನೇನಿದೆ ಅನ್ನೋದನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸಿದ್ದು ಕೋರಿಕೆ, ಅವ್ರದೇ ಇಲಾಖೆ ನಕಾರ. ಆರ್ಟಿಐನಲ್ಲಿ ರಾಜ್ಯದ ದುಸ್ಥಿತಿ ಬಯಲು. ಸ್ನೇಹಿತರೆ, ಆರ್ಟಿಐ ರೈಟ್ ಟು ಇನ್ಫಾರ್ಮೇಶನ್ ಅಥವಾ ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಯಾವುದೇ ಸರ್ಕಾರಿ ಅಧಿಕಾರಿ ಅಥವಾ ಸಂಸ್ಥೆ ಬಗ್ಗೆ ಯಾರೇ ಆರ್ಟಿಐ ಅರ್ಜಿಯನ್ನ ಹಾಕಿದ್ರು ಕೂಡ 30 ದಿನದಲ್ಲಿ ಆ ಅಧಿಕಾರಿ ಅಥವಾ ಸಂಸ್ಥೆ ಮಾಹಿತಿ ಕೊಡಬೇಕು. ಅದೇ ರೀತಿ ಸಣ್ಣ ನೀರಾವರಿ ಇಲಾಖೆಯಲ್ಲಿನ ವಿವಿಧ ಕಾಮಗಾರಿಗಳ ಅನುದಾನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡಿ ಅಂತ ದಿ ಫೈಲ್ ಆರ್ಟಿಐ ಅರ್ಜಿಯನ್ನ ಹಾಕಿತ್ತು. ಅದಕ್ಕೀಗ ನೀರಾವರಿ ಇಲಾಖೆ ರಿಪ್ಲೈ ಮಾಡಿದ್ದು ಇಡೀ ರಾಜ್ಯವೇ ಬೆಚ್ಚಿ ಬೀಳೋ ಅಂಶಗಳು ಹೊರಬಿದ್ದಿವೆ. ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆರ್ಥಿಕ ಇಲಾಖೆ ದುಡ್ಡಿಲ್ಲ ಅಂತ ಹೇಳಿರೋದು ಗೊತ್ತಾಗಿದೆ. ಸಿದ್ದರಾಮಯ್ಯನವರು ತಮ್ಮ ವರುಣಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಾಡ್ಯ ಗ್ರಾಮ, ಗಿರಿಬೆಟ್ಟ, ಕೆರೆಹಳ್ಳ, ದುದ್ದಗೆರೆ, ಸೋಮೇಶ್ವರಪುರ, ನಂದಿಗುದ್ದ, ಹಡಜನ ಕೆರೆ, ದೇವಲಾಪುರ, ಉತ್ತನಹಳ್ಳಿ ಸರ್ಕಾರಿ ಕೆರೆ, ಮಿನಿ ಮಿಂಚಿಕಟ್ಟೆ, ಬಸಹಳ್ಳಿ ಹುಂಡಿ ಹೀಗೆ ಅನೇಕ ಕಡೆ ಚೆಕ್ ಡ್ಯಾಂ ನಿರ್ಮಾಣ, ಕೆರೆ ಅಭಿವೃದ್ಧಿ ಕಾಮಗಾರಿಗೆ 17.5 ಕೋಟಿ ರೂಪಾಯಿ, ಎಷ್ಟು 17.5 ಕೋಟಿ ರೂಪಾಯಿ ದುಡ್ಡಿಗೆ ಪ್ರಪೋಸಲ್ ಇಟ್ಟಿದ್ರು. ಆದರೆ ಹಣಕಾಸು ಇಲಾಖೆ, ಸಿದ್ದರಾಮಯ್ಯನವರೇ ಮಿನಿಸ್ಟರ್ ಆಗಿರೋ ಹಣಕಾಸು ಇಲಾಖೆ ಪ್ರಸ್ತುತ ಆರ್ಥಿಕ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಹೆಚ್ಚುವರಿ ದುಡ್ಡು ಕೊಡೋಕೆ ಸಾಧ್ಯ ಇಲ್ಲ, ದುಡ್ಡು ಖಾಲಿ ಅಂತ ರಿಪ್ಲೈ ಮಾಡಿದ್ದಾರೆ. ಕೇವಲ ಸಿಎಂ ಅಷ್ಟೇ ಅಲ್ಲ, ಸಚಿವರ ಪ್ರಪೋಸಲ್ಸ್ಗೂ ದುಡ್ಡಿಲ್ಲ ಅನ್ನೋ ಉತ್ತರ ಬಂದಿದೆ. ಕೆರೆ ಹೂಳೆತ್ತೋಕ್ಕೂ ದುಡ್ಡಿಲ್ಲ, ಕಾಂಗ್ರೆಸ್ ಶಾಸಕರಿಗೂ ಕೈಕೊಟ್ಟ ಸರ್ಕಾರ. ಸಚಿವ ಕೆಎಚ್ ಮುನಿಯಪ್ಪನವರು ಬೆಂಗಳೂರು ದಕ್ಷಿಣ ತಾಲೂಕು ತಟ್ಟುಗುಪ್ಪೆ ಗ್ರಾಮದ ಚಿಕ್ಕಲಿಂಗ ಶಾಸ್ತ್ರಿ ಕೆರೆ ಅಭಿವೃದ್ಧಿಗೆ 3 ಕೋಟಿ, ಗದಗ್ನ ಸೀತಾಲಹರಿ ಗ್ರಾಮದ ಕೆರೆ, ಹುಲಕೋಟಿ ಗ್ರಾಮದ ಕೆರೆ, ಮಲ್ಲಸಮುದ್ರ ಕೆರೆ, ಬಿಂಕದಕಟ್ಟೆ ಕೆರೆ ಇದೆಲ್ಲ ರಿಪೇರಿ ಮಾಡೋಕ್ಕೆ 2.5 ಕೋಟಿ ರೂಪಾಯಿ ಕೇಳಿದ್ರು. ಅವರಿಗೂ ಸಿದ್ದರಾಮಯ್ಯನವರ ಇಲಾಖೆ, ಹಣಕಾಸು ಇಲಾಖೆ ಉತ್ತರ ಕೊಟ್ಟಿದೆ. ಏನಂತ? ದುಡ್ಡಿಲ್ಲ ಅಂತ. ಮತ್ತೊಂದು ಕಡೆ ಸಿದ್ದು ಬಳಿಕ ನಾನೇ ಸಿಎಂ ಆಗೋಣ ಅಂತ ಲೆಕ್ಕಾಚಾರ ಹಾಕ್ತಿರೋ ಸತೀಶ್ ಜಾರಕಿಹೊಳಿ ಅವರಿಗೂ ಆರ್ಥಿಕ ಇಲಾಖೆ ಇದೇ ಉತ್ತರವನ್ನ ಕೊಟ್ಟಿದೆ. ಬೆಳಗಾವಿ ತಾಲೂಕಿನ ಬೀರನಹೊಳಿಯ ಸಣ್ಣ ಕೆರೆಗಳಿಗೆ ಘಟಪ್ರಭಾ ನದಿಯಿಂದ ಏತ ನೀರಾವರಿ ಮೂಲಕ ನೀರು ತುಂಬಿಸುವ ಕಾಮಗಾರಿಗೆ ಜಾರಕಿಹೊಳಿ 4 ಕೋಟಿ ರೂಪಾಯಿ ಕೊಡಿ ಅಂತ ಕೇಳಿದ್ರು. ಜೊತೆಗೆ ವಂಟಮುರಿ ಗ್ರಾಮದ ಹತ್ರ ಕೆರೆ ಸುಧಾರಣೆಗೆ 1 ಕೋಟಿ ಕೇಳಿದ್ರು. ಬಟ್ ಈ 2 ಕಾಮಗಾರಿಗಳಿಗೂ ಸಿದ್ದರಾಮಯ್ಯ ಹಣಕಾಸು ಮಂತ್ರಿಯಾಗಿರೋ ಹಣಕಾಸು ಇಲಾಖೆ ದುಡ್ಡಿಲ್ಲ ಅಂತ ಕೈ ಎತ್ತಿದೆ. ಅತ್ತ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಮೈಲೇಶ್ವರದಿಂದ ಗುಂಡಕನಾಳ ರಸ್ತೆಗೆ ಅಡ್ಡ ಹರಿಯೋ ಹಳ್ಳಕ್ಕೆ ಸೇತುವೆ ಸಹಿತ ಬ್ಯಾರೇಜ್ ನಿರ್ಮಾಣಕ್ಕೆ 3 ಕೋಟಿಗೆ ಪ್ರಪೋಸಲ್ ಇಟ್ಟಿದ್ರು. ಬಟ್ ಅದು ಸಿಕ್ಕಿಲ್ಲ. ಈಶ್ವರ್ ಖಂಡ್ರೆ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ತೂಗಾಂವ್ ಬ್ಯಾರೇಜ್ ಸುಧಾರಣೆಗೆ 45 ಲಕ್ಷ ರೂಪಾಯಿ, ಕೋಟಿ ಲೆಕ್ಕಕ್ಕೂ ಹೋಗಿಲ್ಲ ಪಾಪ ಮನುಷ್ಯ, 45 ಲಕ್ಷ ರೂಪಾಯಿ ಕೇಳಿದ್ರು. ಮಾರಕುಟ್ಟೆ ಇಂಗು ಕೆರೆ ಸುಧಾರಣೆಗೆ ಅವರು 42 ಲಕ್ಷ ಕೇಳಿದ್ರು, ಅದೂ ಸಿಕ್ಕಿಲ್ಲ. ಸ್ವತಃ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ರಾಯಚೂರು ನಗರದ ಮಾವಿನ ಕೆರೆ ಅಭಿವೃದ್ಧಿಗೆ, ಒಂದು ಕೆರೆ ಅಭಿವೃದ್ಧಿಗೆ 5 ಕೋಟಿ ರೂಪಾಯಿ ಕೇಳಿದ್ರು. ಅದಕ್ಕೂ ಹಣಕಾಸು ಇಲಾಖೆ, ಸಿದ್ದರಾಮಯ್ಯನವರ ಇಲಾಖೆ ನೋ ಅಂತ ಹೇಳಿದೆ. ಹೀಗೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಶಿವರಾಜ್ ತಂಗಡಗಿ, ಪ್ರಿಯಾಂಕ್ ಖರ್ಗೆ, ಎಸ್ ಮಲ್ಲಿಕಾರ್ಜುನ್, ಲಕ್ಷ್ಮೀ ಹೆಬ್ಬಾಳ್ಕರ್, ಚಲುವರಾಯಸ್ವಾಮಿ, ಕೆಎನ್ ರಾಜಣ್ಣ, ಸಂತೋಷ್ ಲಾಡ್, ಶರಣಬಸಪ್ಪ,
ಡಿ ಸುಧಾಕರ್, ಮಧು ಬಂಗಾರಪ್ಪ ಬಹುತೇಕ ಎಲ್ಲ ಸಚಿವರ ಪ್ರಪೋಸಲ್ಗಳನ್ನ ಹಣಕಾಸು ಇಲಾಖೆ ನಿರಾಕರಿಸಿದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಪ್ರೈಸ್ 39,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಎಲ್ಲ ಕಡೆ ಹೋಗೋದಿರುತ್ತೆ. 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್, ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಆರೈಕೆ ಎಲ್ಲ ಇರುತ್ತೆ. ಹೊರಡೋ ದಿನ 9 ಮಾರ್ಚ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಈಗ ವರದಿಯಲ್ಲಿ ಮುಂದುವರಿಯೋಣ. ಆರ್ಟಿಐ ಮಾಹಿತಿ ಪ್ರಕಾರ ಈ ತರ ಸಚಿವರು, ವಿಧಾನಸಭೆ, ವಿಧಾನ ಪರಿಷತ್ ಶಾಸಕರು, ಲೋಕಸಭಾ ಸದಸ್ಯರು ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಅಡಿಯೊಟ್ಟು 190 ಕಾಮಗಾರಿಗಳಿಗೆ ದುಡ್ಡು ಕೇಳಿದ್ರು. 2023-24 ಸಾಲಿನಲ್ಲಿ ಈ ಕಾಮಗಾರಿಗಳಿಗೆ ಸುಮಾರು 278.27 ಕೋಟಿ ರೂಪಾಯಿ ಖರ್ಚಾಗುತ್ತೆ ಅನ್ನೋ ಅಂದಾಜಿತ್ತು. ಅಲ್ಲದೆ ಹೆಚ್ಚುವರಿ 92 ಕೋಟಿ ರೂಪಾಯಿ ಬೇಕಾಗಬಹುದು. ಹೀಗಾಗಿ ಅದನ್ನು ಕೂಡ ಸೇರಿಸಿ ದುಡ್ಡು ಹಾಕಿ ಅಂತ ಸಣ್ಣ ನೀರಾವರಿ ಇಲಾಖೆ ಆರ್ಥಿಕ ಇಲಾಖೆಯನ್ನು ಆಮೇಲೆ ಕೇಳಿತ್ತು. ಆದರೆ ಸದ್ಯದ ಆರ್ಥಿಕ ಪರಿಸ್ಥಿತಿಯಲ್ಲಿ ದುಡ್ಡು ಕೊಡೋಕ್ಕೆ ಆಗಲ್ಲ. ಹೀಗಾಗಿ ಇಲಾಖೆಯಲ್ಲಿ ಇರೋ ದುಡ್ಡಲ್ಲೇ, ನಿಮ್ಮ ಹತ್ರ ಇರೋ ದುಡ್ಡಲ್ಲೇ ನೀವು ಕಾಮಗಾರಿ ನಡೆಸ್ಕೊಳ್ಬೇಕಾದ್ರೆ ಅಂತ ಹಣಕಾಸು ಇಲಾಖೆ ನೀರಾವರಿ ಇಲಾಖೆಗೆ ಹೇಳಿದೆ. ಕಾಂಗ್ರೆಸ್ ಶಾಸಕರ ಪ್ರಸ್ತಾವನೆಗಳನ್ನು ಕೂಡ ರಿಜೆಕ್ಟ್ ಮಾಡಲಾಗಿದೆ. ಗುತ್ತಿಗೆದಾರರಿಗೆ ಗ್ಯಾರಂಟಿ ಗೂಟ, 2,500 ಕೋಟಿ ಬಿಲ್ ಬಾಕಿ, ಜಿಲ್ಲಾ ವಿಪತ್ತು ನಿಧಿಗೂ ಕೈ ಹಾಕಿದ ಸರ್ಕಾರ. ಸ್ನೇಹಿತರೆ, ನೀರಾವರಿ ಇಲಾಖೆ ಹೊಸ ಕಾಮಗಾರಿಗಳಿಗೆ ಅಷ್ಟೇ ಅಲ್ಲದೆ ಈಗ ಆಲ್ರೆಡಿ ಚಾಲ್ತಿ ಇರೋ ಕೆಲಸಗಳಿಗೂ ದುಡ್ಡು ಹೊಂದಿಸೋಕೆ ಪರದಾಡ್ತಾ ಇದೆ. ಗುತ್ತಿಗೆದಾರರಿಗೆ ಬರೋಬ್ಬರಿ 2.5 ಸಾವಿರ ಕೋಟಿ ಪಾವತಿ ಮಾಡೋದು ಬಾಕಿ ಇದೆ. ಸಣ್ಣ ನೀರಾವರಿ ಇಲಾಖೆ ಮತ್ತು ಆಡಳಿತ ಇಲಾಖೆ ನಡುವಿನ ಪತ್ರ ವ್ಯವಹಾರದಲ್ಲಿ ಇದು ಬಹಿರಂಗ ಆಗಿದೆ. 2024 ಮಾರ್ಚ್ನಿಂದ ನವೆಂಬರ್ ನಡುವೆ ಸಣ್ಣ ನೀರಾವರಿ ಇಲಾಖೆ ಇತರ ಬೇರೆ ಬೇರೆ ಕೆಲಸಗಳಿಗೆ ದುಡ್ಡು ಬೇಕು ಅಂತ ಪ್ರಸ್ತಾವನೆ ಇಟ್ಟಿದೆ. ಆದರೆ ಇದಕ್ಕೆ ಉತ್ತರಿಸಿರುವ ಹಣಕಾಸು ಇಲಾಖೆ ಪದೇ ಪದೇ ಆರ್ಥಿಕ ಪರಿಣಾಮ ಬೀರುವ ಯಾವುದೇ ಪ್ರಸ್ತಾವನೆಯನ್ನು ಕಳಿಸಲೇಬೇಡಿ, ದುಡ್ಡು ಖಾಲಿಯಾಗುತ್ತೆ, ಹೊಸ ಕಾಮಗಾರಿ ಕೈಗೆತ್ಕೊಳ್ಬೇಡಿ, ಪ್ರಪೋಸಲ್ಗಳನ್ನು ಮುಂದೂಡಿ ಅಂತ ದುಡ್ಡು ಕೊಡೋದು ಬಿಟ್ಟು ಹಿಂಗೆ ಹೇಳಿ ಕಳಿಸಿದ್ದಾರೆ. ಒಂದು ಪತ್ರದಲ್ಲಂತೂ ದುರಸ್ತಿ ಕಾಮಗಾರಿಗಳಿಗೆ SDRF ಅಂದರೆ ಜಿಲ್ಲಾ ವಿಪತ್ತು ನಿಧಿಯಲ್ಲಿರೋ ಹಣವನ್ನು ಬಳಸ್ಕೊಳ್ಳೋಕೆ ಆಗಲ್ವೇ, ಟ್ರೈ ಮಾಡಿ ನೋಡಿ ಅಂತ ರಿಪ್ಲೈ ಮಾಡಿದೆ. ಹೀಗಾಗಿ ರಾಜ್ಯದ ಬೊಕ್ಕಸ ಭಾರೀ ಟೈಟ್ ಸಿಚುವೇಶನ್ ಅಲ್ಲಿ ನಡೀತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಜೆಟ್ನಲ್ಲಿ ಎಲ್ಲ ಇಲಾಖೆಗಳಿಗೂ 3,22,000 ಕೋಟಿ ರೂಪಾಯಿ ಅನುದಾನ ಹಂಚಿಕೆ ಮಾಡಲಾಗಿತ್ತು. ಅಂದರೆ ಅಷ್ಟು ಕೊಡ್ತೀವಿ ಅಂತ ಸರ್ಕಾರ ಪ್ರಾಮಿಸ್ ಮಾಡಿತ್ತು. ಆದರೆ KDP ಅಂಕಿಅಂಶದ ಪ್ರಕಾರ ಇದರಲ್ಲಿ ಜನವರಿವರೆಗೆ 2,21,297 ಕೋಟಿ ರೂಪಾಯಿ ಮಾತ್ರ ರಿಲೀಸ್ ಆಗಿದೆ. ಅದರಲ್ಲಿ ಖರ್ಚಾಗಿರೋದು 1,99,930 ಕೋಟಿ ರೂಪಾಯಿ. ಅದರರ್ಥ ಬಜೆಟ್ನಲ್ಲಿ ಹೇಳಿರೋದ್ರ 62% ಹಣ ಮಾತ್ರ ಖರ್ಚಾಗಿದೆ. ಇದು ಕಳೆದ ಆರ್ಥಿಕ ವರ್ಷಕ್ಕೆ ಹೋಲಿಸಿದ್ರೆ ತುಂಬಾ ಕಮ್ಮಿ. ಹೋದ ವರ್ಷ ಇದೇ ಟೈಮ್ನಲ್ಲಿ ಬಜೆಟ್ನ 73.19% ಅನುದಾನ ಖರ್ಚಾಗಿತ್ತು. ಆದರೆ ಈ ಸಲ 11% ಕಮ್ಮಿ ಖರ್ಚಾಗಿದೆ. ಹೀಗಾಗಿ ಇನ್ನು 2 ತಿಂಗಳಲ್ಲಿ ಸರ್ಕಾರ 1,745 ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗಿದೆ ಬಜೆಟ್ ಪ್ರಾಮಿಸ್ನ ಫುಲ್ಫಿಲ್ ಮಾಡೋಕ್ಕೆ. ಇದು ಗ್ಯಾರಂಟಿಯಿಂದ ಸರ್ಕಾರದ ಬೊಕ್ಕಸಕ್ಕೆ ಹೇಗೆ ಏಟು ಬೀಳ್ತಿದೆ ಅನ್ನೋದನ್ನ ತೋರಿಸ್ತಾ ಇದೆ ಅನ್ನೋ ಟೀಕೆಯನ್ನ ಮಾಡಲಾಗ್ತಿದೆ. ಗ್ಯಾರಂಟಿ ಹೊರೆಯಾಗ್ತಾ ಇದೆ, ಪರಿಷ್ಕರಣೆ ಮಾಡಬೇಕು, ಪರಮೇಶ್ವರ್ ಹೇಳಿಕೆ. ಇದು ಯಾರೋ ಬೇರೆಯವರು, ಪೊಲಿಟಿಕಲ್ ರೈವಲ್ಗಳು, ಎದುರಾಳಿಗಳು ಅವರು ಮಾಡ್ತಿರೋ ಟೀಕೆ ಅಲ್ಲ. ಇದು ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯೂ ಆಗಿರುವಂತಹ ಗೃಹ ಮಂತ್ರಿ ಪರಮೇಶ್ವರ್ ಅವರ ಹೇಳಿಕೆ. ಎಷ್ಟು ದಿನ ಗ್ಯಾರಂಟಿ ರಾಜ್ಯಕ್ಕೆ ಹೊರೆ ಆಗ್ತಿದೆ ಅಂದಾಗಲೆಲ್ಲ ಏನೂ ಆಗಲ್ಲ, ಚೆನ್ನಾಗಿದೆ ಅಂತ ಹೇಳ್ತಾ ಇತ್ತು ಸರ್ಕಾರ. ನುಡಿದಂತೆ ನಡೆಯೋದು ಅಂತ ಹೇಳ್ತಾ ಇತ್ತು. ಆದ್ರೀಗ ಸರ್ಕಾರದ ಇಂಪಾರ್ಟೆಂಟ್ ಸಚಿವರೇ ಗ್ಯಾರಂಟಿ ಒತ್ತಡವನ್ನು ಬಟಾಬಯಲು ಮಾಡಿದ್ದಾರೆ. ಪರಮೇಶ್ವರ್ ಹೇಳಿಕೆ ನೀವು ನೋಡಿದ್ರಿ. ತುಮಕೂರಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಹೊರೆಯಾಗ್ತಿರೋದು ನಿಜ ಅಂತ ಅವರು ಹೇಳಿದ್ದಾರೆ. ಈ ಯೋಜನೆಗಳನ್ನು ಬಡವರಿಗೆ ಅಂತ ತಂದಿದ್ದು, ಆದರೆ ಗೃಹಲಕ್ಷ್ಮಿ ಸೇರಿದಂತೆ ಕೆಲ ಗ್ಯಾರಂಟಿಗಳನ್ನು ಎಲ್ರಿಗೂ ಕೊಡ್ತಾ ಇದ್ದೀವಿ. ಹೀಗಾಗಿ ಕೇವಲ ಬಡವರಿಗೆ ಮಾತ್ರ ಗ್ಯಾರಂಟಿ ಲಾಭ ಸಿಗುವಂತೆ ಪರಿಷ್ಕರಣೆ ಮಾಡೋ ಅಗತ್ಯ ಇದೆ ಅಂತ ಹೇಳಿ ಇವಾಗ ಫ್ಲ್ಯಾಶ್ ಆಗಿದೆ. ನಾವು ಬಡ್ಕೊತಾ ಇದ್ದೀವಿ ನಮ್ಮ ಮುಂಚಿನಿಂದಲೂ ಕೂಡ. ಅಗತ್ಯ ಇರೋರಿಗೆ ಟಾರ್ಗೆಟೆಡ್ ಆಗಿ ಮಾತ್ರ ಇದನ್ನು ದುಡ್ಡು ಹಂಚೋದಾಗಿರ್ಬೋದು ಅಥವಾ ಉಚಿತಗಳನ್ನು ಕೊಡೋದಾಗಿರ್ಬೋದು ಮಾಡಬೇಕು. ಅದು ಸೋಷಿಯಲ್ ವೆಲ್ಫೇರ್, ಸಮಾಜ ಕಲ್ಯಾಣಕ್ಕೆ ಬೇಕು. ಆದರೆ ಈ ರೀತಿ ಓಟ್ಗೋಸ್ಕರ ಜಾತ್ರೆ ಮಾಡಿಕೊಂಡು ಕಾಕಾ ಅಯ್ಯೋ ನಿಂಗೂ ಫ್ರೀ ಅವ್ರಿಗೂ ಫ್ರೀ ವೇದಿಕೆಯಲ್ಲಿ ಸ್ವ್ಯಾಗಲ್ಲಿ ಮಾತಾಡಿಕೊಂಡು ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಆರ್ಥಿಕತೆ ಬಿದ್ದು ಹೋಗುತ್ತೆ. ಸರ್ಕಾರ ದುಡ್ಡು ಪ್ರಿಂಟ್ ಮಾಡೋ ದೇವರಲ್ಲ, ದುಡ್ಡು ಪ್ರಿಂಟ್ ಮಾಡೋಕ್ಕೆ ಬರೋದೂ ಇಲ್ಲ. ಎಲ್ಲಕ್ಕೂ ಕೂಡ ಒಂದು ಲೆಕ್ಕ ಇದೆ. ಸುಮ್ಮನೆ ರ್ಯಾಂಡಮ್ ಆಗಿ ಆಗೋದಿಲ್ಲ ಇದು. ಸರ್ಕಾರ ದುಡ್ಡು ಖರ್ಚು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂತೆ ಅವ್ರ ಸರ್ಕಾರಕ್ಕೆ ಆದಾಯ ಇರಬೇಕು. ತಥಾಸ್ತು ಅಂತ ಕೈಯಿಂದ ಹಿಂಗೆ ದುಡ್ಡು ಬಿಡೋಕ್ಕಾಗೋದಿಲ್ಲ ಅಂತ ನಾವು ಹೇಳಿದ್ವಿ.
ನಾವಂತಲ್ಲ, ತುಂಬ ಜನ ಹೇಳಿದರು. ಆದರೆ ಆವಾಗ ಫುಲ್ ಸ್ವ್ಯಾಗ್ ಅವಾಗ. ಆದರೆ ಈಗ ಸರ್ಕಾರದ ಸಚಿವರೇ ಹೇಳ್ತಾ ಇದ್ದಾರೆ ಪರಿಷ್ಕರಣೆ ಮಾಡಬೇಕು, ಎಲ್ಲರಿಗೂ ಕೊಟ್ಟು ಪ್ರಾಬ್ಲಮ್ ಆಗ್ತಾ ಇದೆ, ಅಗತ್ಯ ಇರೋ ಬಡವರನ್ನ ಹುಡುಕಿ ಅವ್ರಿಗೆ ಮಾತ್ರ ಕೊಡಬೇಕು ಅಂತ ಇವಾಗ ಹೇಳ್ತಾ ಇದ್ದಾರೆ ಪರಮೇಶ್ವರ್ ಅವರು. ಮುಖ್ಯಮಂತ್ರಿಗಳಿಗೆ ಇವರು ಮತ್ತೆ ಈ ಥರ ಯಾರಿಗೆಲ್ಲ ಒಪಿನಿಯನ್ ಇದೆ ಇವರೆಲ್ಲ ಹೋಗಿ ಮುಖ್ಯಮಂತ್ರಿಗಳಿಗೂ ಹೇಳ್ತಾರೆ ಎಲ್ಲ ಗೊತ್ತಿಲ್ಲ, ಬಟ್ ಪಬ್ಲಿಕ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಬಳ್ಳಾರಿಯಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಕೂಡ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಹೊರೆಯಾಗ್ತಿರುವುದು ನಿಜ, ವರ್ಷಕ್ಕೆ 50,000 ಕೋಟಿ ಅಂದರೆ ಸಣ್ಣ ಮೊತ್ತ ಅಲ್ಲ ಅಂತ ಹೇಳಿದ್ದಾರೆ. ಯಾರು? ಕಾನೂನು ಸಚಿವ, ಎದುರಾಳಿಗಳಲ್ಲ, ಹೊರಗಿನವ್ರು ಯಾರೂ ಅಲ್ಲ. ಕಾನೂನು ಸಚಿವ ಸಿದ್ದರಾಮಯ್ಯ ಸಂಪುಟದಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಈ ಮಾತನ್ನು ಹೇಳಿದ್ದಾರೆ. ಆದರೆ ಡಿ.ಸಿ.ಎಂ. ಡಿ.ಕೆ.ಶಿ ಮಾತ್ರ ಪ್ರಣಾಳಿಕೆ ಸಿದ್ಧಪಡಿಸಿದ್ದು ಪರಮೇಶ್ವರ್ ಅವರೇ ಅಂಥೇಳಿ ಪರಮೇಶ್ವರ್ ಅವ್ರ ಮೇಲೇ ಎತ್ತು ಹಾಕಿದ್ದಾರೆ. ಗ್ಯಾರಂಟಿ ವಿವರ ಅವರಿಗೆ ಗೊತ್ತಿರಬೇಕಾಗಿತ್ತು ಅಂತ ಪರಮೇಶ್ವರ್ ಅಂಗಳಕ್ಕೆ ವಾಪಸ್ ಚೆಂಡನ್ನು ಕಳಿಸಿದ್ದಾರೆ. ಸೊ ಸರ್ಕಾರದ ಒಳಗಡೆ ನೋಡಿ, ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಬ್ಲೇಮ್ ಗೇಮ್ ಶುರುವಾಗಿದೆ. ಸರ್ಕಾರದ ಬುಡಕ್ಕೆ ಬಿಸಿ ನೀರು ಬರ್ತಾ ಇದೆ, ಆರ್ಥಿಕ ಸಂಕಷ್ಟದಲ್ಲಿದೆ, ಗ್ಯಾರಂಟಿ ಭಾರದಿಂದ ಇದು ಬಹಳ ಟ್ರಬಲ್ಗೊಳಗಾಗ್ತಿದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ನೋಡ್ಬೋದು. ವರ್ಷಕ್ಕೆ 90,000 ಕೋಟಿ ಬೇಕು. ಗ್ಯಾರಂಟಿ ಯೋಜನೆಗಳಿಂದ ಈ ಆರ್ಥಿಕ ವರ್ಷದಲ್ಲಿ 27,354 ಕೋಟಿ ರೂಪಾಯಿ ಆದಾಯದ ಕೊರತೆ ಸೃಷ್ಟಿಯಾಗಿತ್ತು. ಹೀಗಾಗಿ ಸಿಕ್ಕಲ್ಲಿ ಬ್ಲೇಡ್ ಹಾಕಿ ಸರ್ಕಾರ ರೆವಿನ್ಯೂ ಏರಿಕೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೆ. ನಿಮಗೆ ನೆನಪಿರ್ಬೋದು, ಈ ಹಿಂದೆ ಈ ಗ್ಯಾರಂಟಿ ಗೋಜಲನ್ನು ಬಗೆಹರಿಸಿ ಆದಾಯ ಹೆಚ್ಚು ಮಾಡೋಕೆ ಸರ್ಕಾರ BCG ಅಂತ ಖ್ಯಾತ ಆರ್ಥಿಕ ಸಲಹಾ ಸಂಸ್ಥೆಯನ್ನು ನಮಗೆ ಸಲಹೆ ಕೊಡಿ ಅಂತ ಕೇಳ್ಕೊಂಡಿತ್ತು. ಇದಕ್ಕಾಗಿ BCG ಸರ್ಕಾರಕ್ಕೆ ಸುಮಾರು 9.5 ಕೋಟಿ ರೂಪಾಯಿ ಚಾರ್ಜ್ ಕೂಡ ಮಾಡಿತ್ತು. ಹೀಗಾಗಿ ಗ್ಯಾರಂಟಿ ಒಂದು ಕಡೆ ಸರ್ಕಾರಕ್ಕೆ ರಾಜಕೀಯ ಲಾಭವನ್ನು ತಂದುಕೊಟ್ಟಿರ್ಬೋದು, ಆಸ್ ಎ ಪೊಲಿಟಿಕಲ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿಗೆ ಸಿದ್ದರಾಮಯ್ಯ ಅವರಿಗೆ ತಂದುಕೊಟ್ಟಿರ್ಬೋದು. ಆದರೆ ಸರ್ಕಾರವನ್ನು ಬಸವಳಿಯೋ ರೀತಿ ಮಾಡ್ತಾ ಇದೆ. ಇದು ಸರ್ಕಾರದ ಮಂತ್ರಿಗಳ ಹೇಳಿಕೆಯಿಂದ ಗೊತ್ತಾಗ್ತಿರೋದು, ಯಾವುದೇ ಹೊರಗಿನ ಟೀಕಾಕಾರರ ಮಾಹಿತಿ ಅಲ್ಲ. ನಾವೇನು ತಗೊಂಡೇ ಇಲ್ಲ ಆ್ಯಕ್ಚುಲಿ ಹೊರಗಿನ ಟೀಕಾಕಾರರದ್ದು. ಸರ್ಕಾರದ ಮಂತ್ರಿಗಳು ಏನು ಹೇಳಿದ್ದಾರೆ, ಅವರು ಕೇಳಿದಾಗ ಹಣಕಾಸು ಇಲಾಖೆಯಿಂದ ಯಾವ ರೀತಿ ರಿಪ್ಲೈ ಬಂದಿದೆ ಅದರ ಬೇಸಿಸ್ ಮೇಲೆ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.